ದಿನಾಲ ಸಂಸ್ಕಾರ ನಾವು ಮಾಡ್ತೀವಿ. ಒಂದು ದಿನ ಸಂಸ್ಕಾರ ಮಾಡಲಿಲ್ಲ ಅಂತಂದ್ರೆ ಈ ದೇಹ ನಮಗೇನೆ ಅಸಹ್ಯಾಗಿ ಬರ್ತದೆ. ಅದೇ ರೀತಿ ಈ ದೇಹಕ್ಕೆ ಸಂಬಂಧಪಟ್ಟ ಸಂಸ್ಕಾರಗಳನ್ನು ಕರೀತಾರೆ. 16 ಸಂಸ್ಕಾರಗಳನ್ನು 16 ಸಂಸ್ಕಾರಗಳಿವೆ. ಕಾಲಕಾಲಕ್ಕೆ ಆ ಸಂಸ್ಕಾರಗಳನ್ನು ಮಾಡಬೇಕಾದ ಮಗು ಹುಟ್ಟಿದ ತಕ್ಷಣ ಜಾತಕರ್ಮ ಅಂತ ಒಂದು ಸಂಸ್ಕಾರ ಇದೆ. ಇವತ್ತು ಅದನ್ನೆಲ್ಲ ನಾಮಕರಣ ದಿವಸನೇ ಎಲ್ಲ ಮುಗಿಸ್ತಾರೆ. ಆ ಜಾತಕರ್ಮ ಆ ತಾಯಿ ಮಗುವಿನ ಆ ನಾಭಿಯ ಕರುಳು ಆ ಸಂಬಂಧ ಅದು ಛೇದಾಗುವುದಕ್ಕಿಂತ ಮುಂಚೆ ಅದು ಮಾಡಬೇಕಾದ ಸಂಸ್ಕಾರ. ಇವತ್ತು ಆ ಪ್ರಸವ ಆಸ್ಪತ್ರೆಯಲ್ಲಿದೆ, ಅಲ್ಲಿ ಆ ಸಂಸ್ಕಾರ ಮಾಡ್ಲಿಕ್ಕೇನೆ ಆಗುವುದಿಲ್ಲ. ರೈತರೆಲ್ಲ ಅನುಸಂಧಾನ ಮಾಡ್ತಾರೆ ಅಷ್ಟೇ ಮನೆಯಲ್ಲಿ. ಆದ್ರೆ ನಿಜವಾಗಿ ಮಾಡಬೇಕಾದ್ದು ಆ ಪ್ರಸೂತಿ ಮಾಡಬೇಕಾಗಿರುತ್ತೆ. ಆ ಪ್ರಕೃತಿ ಗ್ರಹದಲ್ಲೇ ಮಾಡಬೇಕಾಗಿರ್ತಕ್ಕಂತಹ ಸಂಸ್ಕಾರ ಅದು ಜಾತಕರ್ಮ. ನಾಮಕರಣ ಅಂತ ಮತ್ತೊಂದು ಸಂಸ್ಕಾರ. ಕೃಷ್ಣನಿಗೆ ತುಂಬಾ ಸಮಯ ಆಯಿತು, ನಾಮಕರಣ ಆಗಲಿಲ್ಲ. ಗರ್ಗಾಚಾರ್ಯರು ಪುರೋಹಿತರು ಬಂದು ಹೇಳಿದ್ರಂತೆ ಕೃಷ್ಣನಿಗೆ ಮಗುವಿಗೆ ನಾಮಕರಣ ಮಾಡಬೇಕು ಅಂತ. ಆವಾಗಲೇ 16 ನಾಮಕರಣಗಳು ಆಗಿಬಿಟ್ಟಿದೆ. ಅಪ್ಪ ಅಮ್ಮ ಮಾಡಲಿಲ್ಲ ಅಂದ್ರೆ ಅಕ್ಕಪಕ್ಕದ ಮನೆಯವರಾದ್ರೂ ನಾಮಕರಣ ಮಾಡ್ತಾರೆ. ಕೊನೆಗೆ ಉಳಿದು ಅಪ್ಪಮ್ಮ ಮಾಡಿದ ನಾಮಕರಣ ಅಲ್ಲ, ಅಕ್ಕಪಕ್ಕದ ಮನೆಯವರು ಮಾಡಿದ ನಾಮಕರಣನೇ ಕೊನೆಯ ತನಕ ಉಳಿತಾರೆ. ಅಪ್ಪ ಒಳ್ಳೆ ಹೆಸರಿಟ್ಟಿರ್ತಾನೆ ಶ್ರೀನಿವಾಸ ಅಂತ, ಅದು ಯಾರಿಗೂ ಗೊತ್ತಿಲ್ಲ, ಹೇಳುವುದೂ ಇಲ್ಲ. ಆ ಅಕ್ಕಪಕ್ಕದವರಿಟ್ಟ ಗುಂಡಣ್ಣ ಅನ್ನೋ ಹೆಸರೇ ಕೊನೆಯ ತನಕ ಅದು ಉಳಿದು ಬಿಡ್ತದೆ. ಹಾಗಾಗಿ ಮೊದಲೇ ಯಾವಾಗ ಹೇಳಿದ್ದಾರೆ ದಿನ ಏಕಾದಶಿ ವಿಧಾನ ಮಗುರಿಯಾರು ಅಂತ ಒಳ್ಳೆಯ ಪ್ರಶಸ್ತವಾದ ಕಾಲದಲ್ಲಿ ಆ ನಾಮಕರಣ ಸಂಸ್ಕಾರವನ್ನೂ ಮಾಡಬೇಕಂತ. ಜಾತಕರ್ಮ ಸಂಸ್ಕಾರ ಹೇಗೆ ಹಾಗೆ ನಾಮಕರಣ ಸಂಸ್ಕಾರನೂ ಕೂಡ ಅಷ್ಟೇ ಪ್ರಶಸ್ತವಾದಂತಹದ್ದು. ಇಷ್ಟು ಒಳ್ಳೆ ಚಿಂತನೆ ನೋಡಿ. ನಮ್ಗೆ ದೇವರು ಈ ಶರೀರ ಕೊಟ್ಟಿದ್ದಾನೆ. ದೇವರು ಕೊಟ್ಟ ಶರೀರ ಇದು, ನಮ್ಗೆ ಅದರಲ್ಲಿ ಸಂಶಯವೇ ಇಲ್ಲ. ಯಾಕೆಂತಂದ್ರೆ ನಾವು ಗಂಡು ಬೇಕು ಅಂತ ಬಯಸಿದ್ರೆ ಹೆಣ್ಮಕ್ಳಾಗ್ತಾರೆ, ಹೆಣ್ಮಕ್ಳು ಬೇಕು ಅಂತ ಬಯಸ್ತಾರೆ ಗಂಡು ಮಕ್ಕಳೇ ಆಗ್ತಾರೆ, ಮಕ್ಕಳು ಅಂತ ಬೇಕು ಅಂತ ಬಯಸ್ತಾರೆ ಮಕ್ಕಳೇ ಆಗುವುದಿಲ್ಲ. ಕೆಲವರು ಮಕ್ಕಳು ಸಾಕು ಅಂತ ಹೇಳ್ತಾರೆ, ಇನ್ನಷ್ಟು ಮಕ್ಕಳು ಹುಡ್ತಲೇ ಇರ್ತಾರೆ. ಅದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಅದಕ್ಕೆ ವೇದಾಂತರು ಹೇಳಿದ್ದು ಜನ್ಮಾದ್ಯಸ್ಯ ಯತಃ ಅಂತ. ನಮ್ಮ ಕೈಯಲ್ಲಿ ಇಲ್ಲ. ಆ ಒಳಗೆ ಆ ಗರ್ಭ, ಅದರ ಒಳಗೆ ಆ ಮಗುವನ್ನು 9 ತಿಂಗಳು 10 ತಿಂಗಳು ಬೆಳೆಸುವ ಆ ಭಗವಂತನ ಸಾಮರ್ಥ್ಯ ಅದ್ಭುತವಾದ ಸಾಮರ್ಥ್ಯ. ಹಾಗಾಗಿ ದೇವರು ಕೊಟ್ಟದ್ದು ಆ ಮಕ್ಕಳು. ಗಾಂಧಾರಿಗೆ 100 ಮಕ್ಕಳಿದ್ದಾರಂತೆ. ನಮ್ಮ ಕಲ್ಪನೆಗೆ ಅದು ಮೀರಿ. ಋಷಭ ಅಂತ ರಾಜ ದೇವರೇ ರಾಜನಾಗಿ ಭೂಮಿಗೆ ಬರ್ತಾನೆ. ಜಯಂತಿ ಅಂತ ಅವನ ಹೆಂಡತಿ. ಆ ಹೆಂಡತಿಯಲ್ಲಿ 100 ಮಂದಿ ಮಕ್ಕಳು. ಎಲ್ಲ ಮಕ್ಕಳು ಒಳ್ಳೆಯವರೇ, ಅದು ಒಂದು ಕೆಟ್ಟದು ಒಂದು ಒಳ್ಳೆಯದು ಅಂತಿಲ್ಲ. ಪುರಾಣಗಳು ಹಾಗೆ ಹೇಳ್ತಾರೆ. ಮಕ್ಕಳ ಸಂಖ್ಯೆಯನ್ನು ಹೇಳ್ತಾರೆ. ವೇದದಲ್ಲಿ ಹೇಳ್ತಾರೆ ದಶಾಸ್ಯಾಂ ಪುತ್ರಾನ್ ಆದೇಹಿ ಅಂತ. ಹೀಗೆ 10 ಮಂದಿ ಮಕ್ಕಳನ್ನು ಪಡಿಬೇಕು ಅಂತ ಹೇಳ್ತಾರೆ. ಆಶೀರ್ವಾದ ಮಾಡೋದೇ ಹಾಗೆ. ಪುಣ್ಯಕ್ಕೆ ನಿಮಗೆ ಅದು ಮಂತ್ರ ಅರ್ಥ ಆಗುದಿಲ್ಲ, ನೀವು ಪುರೋಹಿತರಂತೂ ಹೇಳ್ತಾರೆ ದಶಾಸ್ಯಾಂ ಪುತ್ರಾನ್ ಆದೇಹಿ. 10 ಮಕ್ಕಳನ್ನು ಮದುವೆ ದಿವಸ ಆಶೀರ್ವಾದ ಮಾಡಿ ಹೇಳ್ತಾರೆ. ಮದುವೆ ದಿವಸ ಆ ಮಂತ್ರ ಕಟ್ ಮಾಡ್ಲಿಕ್ಕೆಲ್ಲ ಹೋಗ್ಬೇಡಿ. ದಶಾಸ್ಯಾಂ ಪುತ್ರಾನ್ ಆದೇಹಿ. ಇದನ್ನು ನಾವು ಪಾಲನೆ ಮಾಡ್ತೇವೋ ಬಿಡ್ತೇವೋ ಗೊತ್ತಿಲ್ಲ, ಸಂಖ್ಯೆ ಕಡಿಮೆ ಆಗ್ತಲೇ ಇರ್ತದೆ. ಮಕ್ಕಳ ಪ್ರಾಪ್ತಿ ಅನ್ನುವಂತಹದ್ದು ಅದು ದೈವದತ್ತವಾದ್ದು, ದೇವರು ಕೊಟ್ಟಿರ್ತಕ್ಕಂಥದ್ದು. ಈ ಅನುಸಂಧಾನ ನಮಗೆ ಇರ್ಬೇಕಂತೆ. ದೇವರು ಕೊಟ್ಟಿರ್ತಕ್ಕಂಥದ್ದು ಮಗು ಅನ್ನುವ ಚಿಂತನೆ ನಮ್ಮಲ್ಲಿ ಇರ್ಬೇಕಂತ. ನೀವು ನೋಡಿ, ಮನುಷ್ಯ ಸೃಷ್ಟಿ ಮಾಡಿದ್ದು ದೇವರು ಸೃಷ್ಟಿ ಮಾಡಿದ್ದು ಅಂತ ಸುಲಭವಾಗಿ ಎರಡು ವಿಭಾಗ ಮಾಡಬಹುದು. ಮನುಷ್ಯ ಸೃಷ್ಟಿ ಮಾಡಿದ್ದು ಹೇಗಿರ್ತದೆ? ಮನುಷ್ಯ ಒಂದು ಫ್ಯಾಕ್ಟರಿ ಇಟ್ಟಿರ್ತಾನೆ, ಒಂದು ವಾಚಿನ ಫ್ಯಾಕ್ಟರಿ ಇರ್ತಾನೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಎಲ್ಲ ಹೆಸರು ಬರೆದಿರ್ತಾನೆ. ಮೇಡ್ ಇನ್ USA, ಮೇಡ್ ಇನ್ ಜಪಾನ್, ಮೇಡ್ ಇನ್ ಲಂಡನ್ ಅಂತ ಎಲ್ಲ ಹೆಸರು ಹಾಕಿರ್ತಾನೆ. ಒಂದು ಚಾಕ್ಲೇಟ್ ಪೆಪ್ಪರ್ಮೆಂಟ್ ಇರ್ತದೆ ನೋಡಿ, ಅದರ ರ್ಯಾಪರ್ ನೋಡಿ ಸೂಕ್ತ ಮೇಡ್ ಇನ್ ಜಪಾನ್ ಏನೋ ಒಂದು ಫ್ಯಾಕ್ಟರಿಯ ಹೆಸರು ಅದರಲ್ಲಿ ಹಾಕಿರ್ತಾನೆ. ಆ ಚಾಕ್ಲೇಟ್ ಇರುವುದು ಇಷ್ಟು, ಅದರ ರ್ಯಾಪರ್ ಇಷ್ಟು ಉದ್ದ, ಅದರ ಹೆಸರು ಇಷ್ಟು ಉದ್ದ, ಫುಲ್ ಅದೇ ತುಂಬಿರ್ತದೆ. ಮನುಷ್ಯನ ದುರ್ಬುದ್ಧಿ ಏನು ಅಂತಂದ್ರೆ ಏನು ಮಾಡಿದ್ರು ಅದಕ್ಕೆ ಹೆಸರು ಇಷ್ಟೇ ಇಡ್ತಾನೆ. ಹೆಸರಿಲ್ಲದೆ ಬದುಕಿ ಅಭ್ಯಾಸನೇ ಇರುತ್ತೆ. ಎಲ್ಲದಕ್ಕೂ ಒಂದು ಹೆಸರು ತುಂಬಿಟ್ಟಿರ್ತಾನೆ. ಈ ಮನುಷ್ಯನ ಶರೀರದಲ್ಲಿ ನೋಡಿ ಉದ್ದಗಳಕ್ಕೆ ಹೆಸರೇ ಇಲ್ಲ. ಈ ಮರ ಗಿಡಗಳಿರ್ತವೆ, ಅದರ ಎಲೆ ಇರ್ತದೆ, ಎಲ್ಲಿಯೂ ಹೆಸರಿಲ್ಲ. ಪುಷ್ಪ ಇರ್ತದೆ, ಹೆಸರೇ ಇಲ್ಲ. ನಮ್ಮ ಶರೀರ ಇದೆ, ಹೆಸರೇ ಇಲ್ಲ ಇದರಲ್ಲಿ. ಒಂದು ವೇಳೆ ಇಷ್ಟು ಸಮರ್ಥವಾದ ಈ ಶರೀರ ಇದನ್ನು ನಾವು ತಯಾರು ಮಾಡಿದ್ದು ಅಂತ ಆದ್ರೆ ಈ ಫ್ಯಾಕ್ಟರಿಯಲ್ಲಿ ಹೆಸರು ಇರ್ಬೇಕಿತ್ತು. ಹೆಸರೇ ಇಲ್ಲ ಅದರಲ್ಲಿ. ಯಾಕೆಂತಂದ್ರೆ ಇದು ಮನುಷ್ಯ ಮಾಡಿದ್ದಲ್ಲ. ಮನುಷ್ಯ ನಿರ್ಮಾಣ ಮಾಡಿದ್ರೆ ಹೆಸರು ಹಾಕಿಯೇ ಹಾಕ್ತಿದ್ದ. ಹಾಗಾಗಿ ಈ ಶರೀರ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಇದು ಮೇಡ್ ಇನ್ ಇಂಡಿಯಾ ಅಲ್ಲ, ಮೇಡ್ ಇನ್ ಜಪಾನ್ ಅಲ್ಲ, ಇದು ಮೇಡ್ ಇನ್ ಹೆವನ್. ಆ ದೇವಲೋಕದಲ್ಲಿ ನಿರ್ಮಾಣ ಆಗಿ ಬಂದಿರತಕ್ಕಂತಹ ಸೃಷ್ಟಿ ಈ ಮನುಷ್ಯನ ಸೃಷ್ಟಿ, ದೇವರು ಕೊಟ್ಟ ಸೃಷ್ಟಿ. ಮನುಷ್ಯ ಮಾಡಿದ ವಸ್ತು ನೀವು ನೋಡಿ, ಯಾವುದೇ ವಸ್ತು ಇದ್ರೆ
10 ವರ್ಷ 15 ವರ್ಷದ್ದೇ ಗ್ಯಾರಂಟಿ. ಗಾಡಿ ತಗೊಂಡ್ರೆ ಕಂಪಲ್ಸರಿಯಾಗಿ ಹೇಳ್ತಾರೆ 15 ವರ್ಷದ ಮೇಲೆ ಅದನ್ನು ಗುದಿಯಾಗಿ ಹಾಕಿ ಅಂತ ಹೇಳ್ತಾರೆ. ಅವರ ಕಂಪನಿಯವರೇ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಅದು ಯಾರಿಗೂ ಕೂಡ ಅದಕ್ಕಿಂತ ಹೆಚ್ಚು ಬೆಲೆ ಗ್ಯಾರಂಟಿ ಕೊಡ್ಲಿಕ್ಕೆ ಆಗ್ತದೇ ಇಲ್ಲ. ಆದ್ರೆ ನಮ್ಮ ದೇವರು ಸೃಷ್ಟಿ ಮಾಡಿದಾಗ ಈ ಶರೀರ ಎಷ್ಟು ಗ್ಯಾರಂಟಿ ಚೆನ್ನಾಗಿ ಯೂಸ್ ಮಾಡಿದ್ರೆ, ಸರಿಯಾಗಿ ಕಾಲಕ್ಕೆ ಏನ್ ಮಾಡಬೇಕೋ ಅದನ್ನು ಕಾಲಕ್ಕೆ ಸರಿಯಾದ ನಿದ್ರೆ, ಕಾಲಕ್ಕೆ ಸರಿಯಾದ ಆಹಾರ, ಕಾಲಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಮಾಡಿ ಮಿತಿ ಮೀರದ ಭೋಗ ಮಾಡಲಿಲ್ಲ ಅಂತ ಆದ್ರೆ ಈ ಶರೀರಕ್ಕೆ ಶತಮಾನಂ ಪುರುಷ ಶತಾಯು ಪುರುಷ ಅಂತ ಹೇಳ್ತಾರೆ. ಎಷ್ಟು ವರ್ಷ ಅಂತಂದ್ರೆ ಶತಮಾನಂ ಭವತಿ, 100 ವರ್ಷ ಇದಕ್ಕೆ ಗ್ಯಾರಂಟಿ ಕೊಡ್ತಾರೆ. 120 ವರ್ಷ ಬದುಕಿದ ವಾದಿರಾಜ ಗುರುಗಳಂತಹ ಸಾಧಕರು ನಮ್ಮ ಪ್ರಪಂಚದಲ್ಲಿ ಇಲ್ಲ ಅಂತಲ್ಲ. ಹಾಗಾಗಿ ಇಷ್ಟು ವರ್ಷ ಬಾಳಿಕೆ ಆಗುವಂತಹದ್ದು ದೇವರದ್ದು ಮಾತ್ರ ಸೃಷ್ಟಿ ಈ ಶರೀರ. ಹಾಗಾಗಿ ಈ ಶರೀರಕ್ಕೆ ನಾವು ಏನ್ ಮಾಡಬೇಕು ಅಂತಂದ್ರೆ, ನಾವು ಮಾಡಿದ್ದಲ್ಲ, ನಾವು ಇಟ್ಟದ್ದೂ ಅಲ್ಲ, ನಾವು ಕೊಟ್ಟದ್ದೂ ಅಲ್ಲ, ದೇವರು ಕೊಟ್ಟದ್ದು ಅಂತ ಅದರ ನೆನಪಿಗೋಸ್ಕರವಾಗಿ ಆ ದೇವರ ಹೆಸರನ್ನು ಇಡಬೇಕಂತ. ನಾವು ಮನೆ ಕಟ್ಟಿದ್ರೆ ದೇವರು ಮಾಡಿಸಿದ ಅಂತ ದೇವರ ಹೆಸರನ್ನು ಇಡ್ತೇವೆ. ಈ ಶರೀರಕ್ಕೂ ದೇವರ ಹೆಸರನ್ನು ಇಡಬೇಕಂತೆ. ದೇವರು ಅನುಗ್ರಹ ಮಾಡಿ ಕೊಟ್ಟದ್ದು ಅಷ್ಟೇ ಅಲ್ಲ, ಯೋಗಕ್ಷೇಮ ಇದರ ಕ್ಷೇಮನೂ ಆಗ್ಬೇಕು. ಅದಕ್ಕೆ ದೇವರ ಹೆಸರನ್ನೇ ಇರುವಂತದ್ದು ನಮ್ಮ ಶಾಸ್ತ್ರಕಾರರು ಹೇಳಿರ್ತಕ್ಕಂತಹ ಕ್ರಮ. ಹಾಗೆಯೇ ನಾವು ಆ ನಾಮಕರಣ ಮಾಡಿಕೊಂಡು ಬಂದಿದ್ದೇವೆ. ಈ ಶರೀರಕ್ಕೆ ದೇವರ ಹೆಸರನ್ನು ಇಡಬೇಕು. ಆದ್ರೆ ಈ ಶರೀರ ಕರೆಯುವಾಗೆಲ್ಲ ದೇವರ ನೆನಪೇ ನಮಗೆ ಆಗಬೇಕು. ನಮ್ದು ದುರದೃಷ್ಟ ಅಂತಂದ್ರೆ ನಾವು ದೇವರ ಹೆಸರು ಇಡ್ತೇವೆ, ನಾವು ಅದಕ್ಕಿಂತಲೂ ಬುದ್ಧಿವಂತರು. ದೇವರ ಹೆಸರು ಇಟ್ಟರೆ ಕರೆಯುವಾಗ ಅದರಲ್ಲಿ ಕಟ್ ಮಾಡಿ ಎಲ್ಲೇ ಅಕ್ಷರ ಉಳಿಸಿ ಬಿಡ್ತೇವೆ. ವೆಂಕಟರಮಣ ಇಷ್ಟು ಒಳ್ಳೆಯ ಹೆಸರು ಮಾಡಿ, ನಾವು ವೆಂಕಟರಮಣ ಅಂತ ಕರೀಲಿಕ್ಕೆ ಪುರುಸೋದಿಲ್ಲ ಅಂತ ಬೆಂಕಿ ಬೆಂಕಿ ಏನೋ ಕರೀತೀವಿ. ಶ್ರೀನಿವಾಸ ಇಷ್ಟು ಒಳ್ಳೆಯ ಹೆಸರು ನೋಡಿ, ಅದು ಹೋಗಿ ಸೀನು ಅಂತ ಆಗಿದೆ. ಅರ್ಥನೇ ಇಲ್ಲ ಅದಕ್ಕೆ. ನಮ್ಮ ದುರ್ಬುದ್ಧಿ ಅದರಲ್ಲಿಯೂ ಕೂಡ ಕಟ್ ಮಾಡಿ ಅದನ್ನು ಕರೆಯುವಂತ ದೇವರ ಹೆಸರು ಇಟ್ಟಿರ್ತಾರೆ. ಅದನ್ನು ಹಾಗೆಯೇ ನಾವು ಉಳಿಸಿಕೊಳ್ಬೇಕು, ಹಾಗೇ ಬೆಳೆಸಬೇಕು. ನಮ್ದು ಆಚಾರ ಏನು ಅಂತಂದ್ರೆ, ಆ ದೇವರ ಹೆಸರಿದೆ ವೆಂಕಟರಮಣ ಹಾಗೆ ಕರೆದ್ರೆ ಮಾತ್ರ ಓ ಅಂತ ಹೇಳ್ಬೇಕು. ನಮ್ಗೆ ಬೆಂಕಿ ಅಂತ ಕರೆದ್ರೆ ಬೆಂಕಿ ಅಂತಂದ್ರೆ ಓ ಹೇಳ್ತಾರೆ, ವೆಂಕಟರಮಣ ಅಂತ ಹೇಳೋದೇ ಇಲ್ಲ. ಯಾಕಂದ್ರೆ ಅವನಿಗೆ ಮರ್ತೋಗಿದೆ ನನ್ನ ಹೆಸರು ಏನು ಅಂತ. ದೇವರ ಹೆಸರು ಬಾಯಿ ತುಂಬಾ ಕರಿಬೇಕು. ನಾವು ಒಂದು ದಿನ ಒಬ್ಬರನ್ನು 10 ಬಾರಿ ಕರೆದ್ರೆ ನಮ್ಗೆ ಗೊತ್ತಿಲ್ಲದಿದ್ದ ಹಾಗೇನೆ ದೇವರ ಹೆಸರು 10 ಬಾರಿ ಕರೀತೇವೆ. ಅದಕ್ಕೋಸ್ಕರ ಅದನ್ನು ಕರೀರಿ. ವೆಂಕಟರಮಣ ಬಾ, ವೆಂಕಟರಮಣ ಬಾ ಕರೀರಿ. ನೀವು ದೇವರ ಹೆಸರನ್ನು ಕರೆದ ಪುಣ್ಯ ಅದು ಲಭಿಸ್ತದೆ. ಅಂತಹ ಒಳ್ಳೆಯ ಹೆಸರನ್ನು ಮಕ್ಕಳಿಗೆ ನಾವು ಇಡಬೇಕು. ಒಳ್ಳೆಯ ನಾಮಕರಣ ನಾವು ಮಾಡಬೇಕು. ಆ ಒಳ್ಳೆಯ ಹೆಸರು ನಾವು ಇಟ್ಟರೆ ಆ ಮಗುವಿಗೆ ಆ ದೇವರ ಅನುಗ್ರಹದಿಂದಾಗಿ ದೀರ್ಘಾಯುಷ್ಯ, ದೀರ್ಘಾರೋಗ್ಯ, ಎಲ್ಲ ಗುಣಗಳು, ಒಳ್ಳೆಯ ವಿದ್ಯೆಗಳು ಎಲ್ಲ ಆ ಮಗುವಿಗೆ ಬರಲಿಕ್ಕೆ ಸಾಧ್ಯ. ಇವತ್ತು ರಾಮದೇವನ ಈ ಸನ್ನಿಧಾನದಲ್ಲಿ ನಮ್ಮ ಗುರುರಾಜಾಚಾರ್ಯ, ಶಿವಾಚಾರ್ಯ, ರಾಮದಾಸಾಚಾರ್ಯ ಅವರೆಲ್ಲ ಸೇರಿ ಒಳ್ಳೆಯ ಸಂಸ್ಕಾರ, ನಾಮಕರಣ ಸಂಸ್ಕಾರದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಪ್ರಾಯಶಃ ನಾಮಕರಣದ ಸಂಸ್ಕಾರಕ್ಕೆ ರಾಮದೇವರು ಬರುವುದು ಬಹಳ ಅಪರೂಪ. ಇವತ್ತು ರಾಮದೇವರು ಈ ಮನೆಗೆ ಬಂದಿದ್ದಾರೆ. ಆ ಮಗುವಿಗೆ ದೇವರು ಒಳ್ಳೆದು ಮಾಡಲಿ, ಅವರಿಗೆ ಪೂರ್ಣ ಆರೋಗ್ಯ ಐಶ್ವರ್ಯಗಳನ್ನೆಲ್ಲ ಕೊಡ್ಲಿ. ಗುರುರಾಜಾಚಾರ್ಯರು ಎಲ್ಲರಿಗೂ ಬೇಕಾದವರು. ಅವರ ಮಂತ್ರ ಅಂತಂದ್ರೆ ಕಿವಿಯಲ್ಲಿ ಯಾವಾಗಲೂ ಗುಯ್ಗುತ್ತಾ ಇರ್ತದೆ. ಆರಂಭದಿಂದ ಕೊನೆಯ ತನಕ ಒಂದೇ ಸ್ಥಿತಿಯಲ್ಲಿ ಮಂತ್ರ ಹೇಳುವ ಒಳ್ಳೆಯ ಪುರೋಹಿತರು ನಮಗೆ ಕಲ್ಯಾಣದಲ್ಲಿ ನಮಗೆ ಸಿಕ್ಕಿದ್ದಾರೆ. ಅವರ ಮಕ್ಕಳು ಕೂಡ ಹಾಗೇನೆ ಅವರ ಪದದಲ್ಲಿಯೇ ಬರ್ತಾ ಇದ್ದಾರೆ. ದೇವರು ಅವರಿಗೂ ಆರೋಗ್ಯ ಐಶ್ವರ್ಯಗಳನ್ನು ಕೊಡ್ಲಿ, ಮಕ್ಕಳಿಗೂ ದೇವರು ಒಳ್ಳೆದು ಮಾಡಲಿ. ಈ ಮನೆಯಲ್ಲಿ ಇಂತಹ ಸತ್ಕರ್ಮಾನುಷ್ಠಾನಗಳು ನಿರಂತರ ನಡೀಲಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ದೇವರು ಒಳ್ಳೆದು ಮಾಡಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನಾಡುತ್ತೇನೆ.